ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಅವರ ಆಪ್ತ ಧನ್ವೀರ್ ಜೈಲಿಗೆ ಆಗಮಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ನಟ ದರ್ಶನ್ನನ್ನ ಭೇಟಿ ಮಾಡೋದಕ್ಕೆ ಧನ್ವೀರ್ ಜೈಲಿಗೆ ಹೋಗಿರುವಂತದ್ದು. ದರ್ಶನ್ ಜೊತೆ ಅಂತರ ಕಾಯ್ದುಕೊಂಡಿದ್ದಂತಹ ಧನ್ವೀರ್ ಈಗ ನಟನನ್ನ ಭೇಟಿಯಾಗೋದಕ್ಕೆ ಹೋಗಿರೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಇಲ್ಲಿ ದರ್ಶನ್ ಭೇಟಿಗೆ ಧನ್ವೀರ್ ದಿಢೀರ್ ಅಂತ ಹೇಳಿ ಜೈಲಿಗೆ ಆಗಮಿಸಿರೋದನ್ನ ಕಂಡು ಹಲವರು ಈಗ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಇಲ್ಲಿ ಹಣದ ವಿಚಾರಕ್ಕೆ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು. ಇಬ್ಬರೂ ಕೂಡ ದೂರವಾಗಿದ್ರು. ಆದ್ರೆ ಈಗ ದರ್ಶನ್ರನ್ನ ಭೇಟಿಯಾಗೋದಕ್ಕೆ ಧನ್ವೀರ್ ಜೈಲಿನ ಕಡೆ ಹೋಗಿರೋದು ಈಗ ಭಾರಿ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. 10 ಕೋಟಿ ಹಣ ಮೋಸದ ವಿಚಾರವಾಗಿ ಇಲ್ಲಿ ಧನ್ವೀರ್ ಮೇಲೆ ಈ ಒಂದು ಆರೋಪ ಕೇಳಿ ಬಂದಿತ್ತು. ಈ ಒಂದು ವಿಚಾರ ಕೇಳಿ ಬರ್ತಾ ಇದ್ದಂತೆ ಇಬ್ಬರು ದೂರ ಆಗಿದ್ರು ಅನ್ನುವಂತ ಸುದ್ದಿ ಕೂಡ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಮೊದಲ ಬಾರಿಗೆ ಇಬ್ಬರು ಕೂಡ ಭೇಟಿಯಾಗ್ತಿದ್ದಾರೆ. ಧನ್ವೀರ್ ಮೇಲೆ 10 ಕೋಟಿ ಹಣ ಎತ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದ್ದಂತಹ ಕಾರಣ ಇಬ್ಬರು ಕೂಡ ದೂರವಾಗಿದ್ರು. ಹಾಗಾಗಿ ಇದೀಗ ಇದೇ ವಿಚಾರದಲ್ಲಿ ಧನ್ವೀರ್ ಅವರನ್ನ ದರ್ಶನ್ ಕರೆಸಿಕೊಂಡ್ರ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿರುವಂತದ್ದು. ಯಾವ ಕಾರಣಕ್ಕೆ ಇವರ ನಡುವೆ ಇದ್ದಂತ ಈ ಒಂದು ಮನಸ್ತಾಪ ದೂರವಾಯ್ತಾ, ಎಲ್ಲವೂ ಸರಿಯಾಯ್ತಾ, ದೋಸ್ತಿಗಳಿಬ್ಬರೂ ಕೂಡ ಸರಿಯಾದ್ರ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿರುವಂತದ್ದು. ಕೆಲ ದಿನಗಳ ಹಿಂದಷ್ಟೇ ಇವರಿಬ್ಬರ ನಡುವೆ ಈಗ ಮನಸ್ತಾಪ ಉಂಟಾಗಿದೆ. ಇಬ್ಬರು ಕೂಡ ದೂರವಾಗಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬಂದಿತ್ತು. ಆದರೆ ಇದಾದ ಬಳಿಕ ಮೊದಲನೇ ಬಾರಿಗೆ ಇಬ್ಬರು ಕೂಡ ಭೇಟಿ ಆಗ್ತಿರುವಂಥದ್ದು. ಹಾಗಾಗಿ ಯಾವ ವಿಚಾರಕ್ಕೆ ಧನ್ವೀರ್ ದರ್ಶನ್ ಅವರನ್ನ ಭೇಟಿ ಮಾಡ್ತಿದ್ದಾರೆ, ಇಲ್ಲಿ ಇಬ್ಬರ ನಡುವೆ ಇದ್ದಂಥ ಮನಸ್ತಾಪ ಮುಗೀತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿರುವಂಥದ್ದು. ಹಾಗಾಗಿ ಏನೆಲ್ಲ ಚರ್ಚೆ ಮಾಡೋದಕ್ಕೆ ದರ್ಶನ್ ಅವರನ್ನ ಈಗ ಧನ್ವೀರ್ ಭೇಟಿಯಾಗಿದ್ರು ಅನ್ನುವಂಥ ಕುತೂಹಲಗಳು ಕೂಡ ಉಂಟಾಗಿರುವಂಥದ್ದು. ಇಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಧನ್ವೀರ್ 10 ಕೋಟಿ ಹಣವನ್ನ ಎತ್ತಿದ್ದಾರೆ ಅನ್ನುವಂಥ ಆರೋಪವನ್ನ ಇವರ ಮೇಲೆ ಮಾಡಲಾಗಿತ್ತು. ಹಾಗಾಗಿ ಇಬ್ಬರು ದೂರವಾಗಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಕೇಳಿ ಬಂದಿತ್ತು. ಈಗ ಇದೇ ವಿಚಾರವನ್ನ ಕೇಳಬೇಕು, ಇದರ ಬಗ್ಗೆ ಕ್ಲಾರಿಟಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ದರ್ಶನ್ ಈಗ ಜೈಲಿನಲ್ಲಿ ಕುಳಿತು ಇವರನ್ನ ಅಲ್ಲಿಗೆ ಕರೆಸಿಕೊಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾ ಹೋಗ್ತಾರೆ. ಮೂರ್ತಿ, ಇಲ್ಲಿ ಧನ್ವೀರ್ ಮತ್ತೆ ದರ್ಶನ್ ನಡುವೆ ಮನಸ್ತಾಪ ಉಂಟಾಗಿತ್ತು. ಇಬ್ಬರು ಕೂಡ ದೂರ ಆಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ದರ್ಶನ್ ಇವರನ್ನ ಭೇಟಿ ಆಗೋದಕ್ಕೆ ಧನ್ವೀರ್ ಅವರನ್ನ ಕರ್ಸ್ಕೊಳ್ತಿದ್ದಾರೆ. ಹಾಗಾದ್ರೆ ಇಬ್ಬರ ನಡುವೆ ಇದ್ದಂತ ಮನಸ್ತಾಪ ದೂರ ಆಯ್ತಾ? ಇಬ್ರು ಕೂಡ ಸರಿಯಾದ್ರ ಹಾಗಾದ್ರೆ? ಹೌದು ಸುನಿಧಿ, ಇವತ್ತು ಬಹಳ ತಿಂಗಳ ನಂತರ ಧನ್ವೀರ್ ದರ್ಶನ್ ಅವರ ಭೇಟಿಗೆ ಬಂದಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಹಿಂದೆ ಒಂದು 10 ಕೋಟಿ ಹಣ ಪಡೆದಿದ್ರು ಧನ್ವೀರ್. ಹಾಗಾಗಿ ಅವರನ್ನ ದೂರ ಇಡಲಾಗಿತ್ತು ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಕೂಡ ಹೇಳ್ಕೊಂಡಿದ್ರು. ಹಾಗಾಗಿ ಆ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಬಹಳ ತಿಂಗಳಿಂದ ಕೂಡ ಎಲ್ಲ ದೂರ ಆಗಿತ್ತು ಮತ್ತು ಧನ್ವೀರ್ ಅವರು ಕೂಡ ದರ್ಶನ್ ಅವ್ರನ್ನ ಭೇಟಿ ಮಾಡಲು ಬಂದಿರಲಿಲ್ಲ. ಆದ್ರೆ ಇವತ್ತು ಏಕಾಏಕಿ ಎಲ್ಲಾ ವೈಷಮ್ಯಗಳು ಬೇರೆ ಆಗಿದೆ. ಒಂದು ಕ್ಲಾರಿಟಿಗೋಸ್ಕರ ದರ್ಶನ್ ಅವರು ಧನ್ವೀರನ್ನ ಕರ್ಸ್ಕೊಂಡ್ರ ಅನ್ನೋ ಅನುಮಾನ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಧನ್ವೀರ್ ಮತ್ತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಜೊತೆ ಬರ್ತಾರೆ ಅನ್ನೋ ಒಂದು ಸುದ್ದಿ ಇತ್ತು. ಆದ್ರೆ ಧನ್ವೀರ್ ವಿಜಯಲಕ್ಷ್ಮಿ ಜೊತೆ ಬರಲಿಲ್ಲ. ಧನ್ವೀರ್ ಒಬ್ಬರೇ ಬಂದು ಇವತ್ತು ದರ್ಶನ್ ಅವ್ರನ್ನ ಭೇಟಿ ಮಾಡಿ ಹೊರಟಿರ್ತಕ್ಕಂಥದ್ದು. ಧನ್ವೀರ್ ಭೇಟಿ ಮಾಡಿ ಸುಮಾರು 30 ನಿಮಿಷಗಳ ಕಾಲ ದರ್ಶನ್ ಅವರ ಬಳಿ ಚರ್ಚೆಯನ್ನ ಮಾಡಿದ್ರೆ. ಆದ್ರೆ ಯಾವ್ಯಾವ ವಿಷಯನ ಚರ್ಚೆ ಮಾಡಿದ್ರೆ ಅಥವಾ ಇದೇ ವಿಚಾರವನ್ನ ಚರ್ಚೆ ಮಾಡಿದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ತಗೊಂಡ್ರ ಅನ್ನೋದು ಕೂಡ ಇನ್ನು ತಿಳಿದು ಬಂದಿಲ್ಲ. ಹಾಗಾಗಿ ಸುಮಾರು ಒಂದು 30 ನಿಮಿಷಗಳ ಕಾಲ ದರ್ಶನ್ ಅವರ ಬಳಿ ಮಾತಾಡಿದಂತ ಧನ್ವೀರ್ ಅವರು ಹೊರಗಡೆ ಬಂದು ಯಾವ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಭೇಟಿ ಎಲ್ಲೋ ಒಂದ್ ಕಡೆ ಬೇರೆ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಕೂಡ ಸತ್ಯ ಸುನಿಧಿ. ಧನ್ಯವಾದಗಳು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.